ಬಾಯ್ ಸುಪ್ರಿಯಾ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಚಾನಲ್. ಇವತ್ತಿನ ಲಾಗಿನ್ ನಿಮಗೆಲ್ಲ ಸ್ವಾಗತ. ದೀಪಕ್ ಅವರು ಅಜ್ಜನ ಮನೇಲಿ ಒಂದು ಸಣ್ಣ ಫಂಕ್ಷನ್ ಇತ್ತು, ಸೊ ಅಲ್ಲಿ ಬಂದಿದ್ವಿ ಪಕ್ಕದ ಮನೆಯಲ್ಲಿ. ಇವಾಗ ಅಲ್ಲಿ ಹೋಗ್ತಾ ಇದ್ದೀವಿ. ನೋ ವೇ, ನಾಟ್ ಎಟ್ ಆಲ್. ನೋಡು, ಒಂದು ಸಣ್ಣ ಫಾಲ್ಸ್ ಇದೆ, ಮಿನಿ ಫಾಲ್ಸ್. ಆಗಲೇ ಎಲ್ರದ್ದು ಊಟ ಎಲ್ಲ ಆಯಿತು. ಲಾಸ್ಟ್ ಪಂಕ್ತಿಗೆ ಲೇಡೀಸ್ ಎಲ್ಲ ಕುತ್ಕೊಂಡು ಊಟ ಮಾಡ್ತಿದ್ದಾರೆ. ಮದ್ದೊಡೆಯೋಕೆ ಕೂಡ ಬಂದಿದ್ದು, ಸೆಕೆಂಡ್ ಟೈಮ್ ಅಂತ. ಎಲ್ಲ ಕಡೆ ಕೊಳೆ ಬಂದುಬಿಟ್ಟಿದೆಯಲ್ಲ ಅಡಿಕೆ ಕೊನೆಗೆಲ್ಲ. ಹಾಗೆ ಒಂದೇ ಸಮನೆ ಮಳೆ ಕೂಡ ಹೋಯ್ತಾ ಇದೆ. ಅಜ್ಜಿ ಮನೆಗೆ ಹೋಗ್ತೀಯಾ? ಕೂಡಲೇ ಯುಕ್ತಾಳಿಗೆ ಆಟ ಆಡೋಕೆ ಒಂದು ಕಂಪ್ನಿ ಸಿಕ್ಕಿದೆ, ಸೊ ಆಟ ಆಡಿದ್ದು ಅವ್ರದ್ದು. ಒಂದು ಕಡೆ ಹೊರಗೆ ಮಳೆ ಹೋಯ್ತಾ ಇದೆ. ದೀಪಕ್ ಅವರು ಬೆಚ್ಚು ಕುತ್ಕೊಂಡಿದ್ದಾರೆ ನೋಡಿ, ಕವಳೆಲ್ಲ ಹಾಕ್ಕೊಂಡು. ನೋಡಿ ಹೊರಗಡೆ ಎಷ್ಟು ಗಾಳಿ ಮಳೆ ಅಂತ. ಮನೆ ಹತ್ರನೇ ತೋಟ ಇದೆ, ಹೊರಗಡೆ ಬಂದ ತಕ್ಷಣ ತೋಟನೇ. ಇಲ್ಲಿ ನೋಡ್ತಾ ಇದ್ದೆ, ಮದ್ದೊಡೆಯೋಕೆ ಬಂದಿದ್ರು, ಸೊ ಅವ್ರ ಹತ್ರ ಮಾತಾಡ್ತಾ ಇದ್ದೆ. ಸಿಕ್ಕಾಪಟ್ಟೆ ಮಳೆ ಹೋಯ್ತಾ ಇರೋದ್ರಿಂದ ಅಡಿಕೆಗೆಲ್ಲ ಕೊಳೆ ಬಂದುಬಿಟ್ಟಿದೆ ಅಂತ, ಸೊ ಸೆಕೆಂಡ್ ರೌಂಡು ಮದ್ದನ್ನು ಹೊಡಿತಾ ಇದ್ದಾರೆ. ನಾನು ಅಲ್ಲೊಂದು ಬಾವಿ ತುಂಬಿದ್ಯೋ ಅಂತ ನೋಡೋಣ ಅಂತ ಬಂದೆ. ಈ ಸಲ ಅಂತೂ ನಮ್ಮ ಮಲೆನಾಡಲ್ಲಿ ಭರ್ಜರಿ ಮಳೆ. ಹಿಂದಿನ ಸಲದ ಮಳೆನೂ ಕೂಡ ಈ ಸಲನೇ ಹೋಯ್ತು ಅನಿಸುತ್ತೆ. ಹಿಂದಿನ ಸಲ ಮಳೆ ಇರಲಿಲ್ಲಲ್ಲ, ಸೊ ಈ ಸಲ ಎಲ್ಲ ಕಡೆ ನೋಡಿ ನೀರೆಲ್ಲ ತುಂಬಿಕೊಂಡು ಜಾರೆ ಮಣ್ಣು ಅಲ್ಲಾಗಿಬಿಟ್ಟಿದೆ. ನಡೆಯೋದಂತೂ ತುಂಬ ಕಷ್ಟ, ಇಲ್ಲಲ್ಲ ಜಾರ್ಕೊಂಡು ಬಿದ್ದರೆ ಅಷ್ಟೇ. ಇವಾಗ ನಾನು ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ, ದೀಪಕ್ ಅವರ ಅಜ್ಜನ ಮನೆಗೆ. ಪಕ್ಕದ ಮನೇಲಿ ವಿಶೇಷ ಇತ್ತಲ್ಲ, ಊಟ ಎಲ್ಲ ಆಯಿತು. ಅವರೆಲ್ಲ ಕುತ್ಕೊಂಡು ಹರಟೆ ಹೊಡಿತಿದ್ದಾರೆ. ನಾನು ಸ್ವಲ್ಪ ಹೊತ್ತು ವಿಡಿಯೋ ಅಪ್ಲೋಡಿಗೆ ಹಾಕಿದ್ದೆ, ಅಲ್ಲಿ ನೆಟ್ವರ್ಕ್ ಸರಿ ಬರೋಲ್ಲ ಅಂತ ಇಲ್ಲಿ ಅಜ್ಜಿ ಮನೆಗೆ ಬಂದೆ. ನೋಡಿ ಎಷ್ಟೊಂದು ಅಡಿಕೆ ಎಲ್ಲ ಬಿದ್ದು ಹಾಸಿದೆ ಅಂತ, ಕೊಳೆ ಬಂದಿರೋದು. ನಮ್ಮ ಮಲೆನಾಡಿಗರಿಗೆ ಅಡಿಕೆನೇ ಮೇನ್ ಬೆಳೆ ಆಗಿರೋದ್ರಿಂದ ಅದೇ ಕೊಳೆ ಬಂದು ಹಾಳಾಗಿಬಿಟ್ರೆ ತುಂಬ ಬೇಜಾರಾಗುತ್ತೆ. ಇನ್ನೂ ಕೆಲವು ಕಡೆ ತೋಟನೇ ಕೊಚ್ಕೊಂಡು ಹೋಗಿದೆ, ಸಿಕ್ಕಾಪಟ್ಟೆ ಮಳೆ ಬಂದು ಹೊಳೆ ಎಲ್ಲ ತುಂಬಿ ತೋಟ ಕೊಚ್ಕೊಂಡು ಹೋಗಿರೋದಿದೆ. ಹಾಗೆ ಮನೆ ಮಠ ಎಲ್ಲ ಹೋಗಿದೆ. ಈ ಸಲ ಮಳೆ ಅಂತೂ ಸಿಕ್ಕಾಪಟ್ಟೆ ಹಾನಿ ಮಾಡಿದೆ. ಶಿರೂರಲ್ಲಿ ಗುಡ್ಡ ಕುಸಿತಂತೂ ನೋಡಿರ್ತೀರ, ಇನ್ನೂ ಕೂಡ ಒಂದು 2-3 ಜನರು ಸಿಕ್ಕೇ ಇಲ್ಲ. ಇವಾಗ ಇನ್ನು ಕೇರಳದಲ್ಲಿ ಬೇರೆ ಅದೇ ಥರ ಆಗ್ತಾಯಿದೆ, ನೋಡಿರ್ಬೋದು ನೀವು. ಮಧ್ಯಾಹ್ನ 3:30 ಆಗಿರ್ಬೋದು. ಇವಾಗಲೇ ನೋಡಿ ಸಂಜೆ ಥರ ಕಾಣಿಸುತ್ತೆ. ನಮ್ಮ ಹಳ್ಳಿ ಕಡೆ ಇದೇ ಥರ ಇಡೀ ದಿನವೂ ಕೂಡ ಮಳೆಗಾಲದಲ್ಲಿ ಸಂಜೆ ಆಗಿದೆಯೋ ಬೆಳಗ್ಗೆ ಆಗಿದೆಯೋ ಏನೂ ಗೊತ್ತಾಗಲ್ಲ. ಮಾವ ಅವರು ಮೊದಲೇ ಊಟ ಮುಗಿಸ್ಕೊಂಡು ಬಂದಿದ್ರು, ಊಟ ಮಾಡ್ಕೊಂಡು ಮಲ್ಕೊಂಡಿದ್ದಾರೆ. ಇವಾಗ ಅಜ್ಜಿ ಹುಡುಕ್ತಾ ಇದ್ದೀನಿ. ಇಲ್ಲಿದ್ಯಾ? ಎಲ್ಲೋದ ನೋಡಿದೆ ನಾನು. ಒಂದಷ್ಟು ಹೊತ್ತು ವಿಡಿಯೋ ಎಲ್ಲ ಅಪ್ಲೋಡ್ ಮಾಡಿ ಅದಕ್ಕೆ ಟ್ಯಾಗ್ಸ್ ಹಾಕೋದು, ಒಂದಷ್ಟು ಕೆಲಸ ಎಲ್ಲ ಇರುತ್ತೆ, ಅದನ್ನೆಲ್ಲ ಮುಗಿಸಿ ರಿಟರ್ನ್ ಮತ್ತೆ ಇಲ್ಲಿ ಬಂದೆ. ಇಲ್ಲಿ ಬಕ್ಕೆಹಣ್ಣು ಕಡ್ದಿದ್ರು, ಸೊ ಇದು ಈ ವರ್ಷದ ಲಾಸ್ಟ್ ಬಕ್ಕೆಹಣ್ಣು ಅನ್ಕೋಬಹುದು. ಬೇಕನೆ ಕೊಡಿ ಕೊಡಿ ಹೇಳು, ಕೊಡಿ ಕೊಡಿ ಹೆಂಗ ಮಾಡು. ಅಯ್ಯೋ ದೇವ್ರೆ, ಅಯ್ಯೋ ಊಟ ಮಗ ಕಡಿ ಮಕ್ಕಳು ತಿಂದ ಅದೇ ಊಟ ಮಕ್ಕಳು ಮಕ್ಕಳು ತಿಂದಿಲ್ಲ ಮಾಡ್ಕೊಳ್ಳು. ಸೊಯ್ಸಾಗ್ತಾ ಇದ್ಯಾ? ನೀರು ಕುಡ್ದಿ ಚಪ್ಪಲ್ ಹಂಗಾರೆ ಉಂಟು ಕುಟ್ಟೆ ಬೀಳ್ತಾನೆ ಇಲ್ಲ, ಬಿಡ್ತೇ ಇಲ್ಲ. ನೀರು ಕುಡ್ದು
ಹೌದಾ ಬಾ ಹಾಗೆ ಎಲ್ಲರೂ ಹರಟೆ ಹೊಡಿತಾ ಬಕ್ಕೆ ಹಣ್ಣನ್ನ ತಿಂತಾ ಇದ್ದೀವಿ. ಹಾಗೆ ಇಲ್ಲಿ ಕುತ್ಕೊಂಡಿದ್ದಾರಲ್ಲ ಅವರು ಪರಮಜ್ಜ ಅಂತ, ದೀಪಕ್ ಅವರ ಅಜ್ಜ, ಅಂದರೆ ಸಣ್ಣ ಅಜ್ಜ ಆಗಬೇಕು. ಅವರು ಚೆನ್ನಾಗಿ ಕತೆ ಹೇಳ್ತಾರೆ. ಸೊ ಹಳೆ ಕಾಲದೊಂದು ನಿಜವಾದ ಕಥೆನ ಚೆನ್ನಾಗಿ ಹೇಳಿದ್ದಾರೆ. ನಿಮಗೇನಾದರೂ ಸ್ಟೋರಿ ಕೇಳೋ ಇಂಟ್ರೆಸ್ಟ್ ಇದ್ದರೆ ನಾನು ಸಪ್ರೇಟ್ ಅಪ್ಲೋಡ್ ಮಾಡ್ತೀನಿ ನೋಡಿ. ಇವಾಗ ಆಲ್ರೆಡಿ ನಾನು ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡ್ತಾ ಇದ್ದೀನಿ ರೀಲ್ಸಲ್ಲಿ. ಪೂರ್ತಿಯಾಗಿ ಒಂದೇ ಸಲ ಕೇಳಬೇಕು ಅಂದರೆ ಕಾಮೆಂಟ್ ಮಾಡಿ, ನಾನು ಯೂಟ್ಯೂಬಲ್ಲಿ ಕೂಡ ಅಪ್ಲೋಡ್ ಮಾಡ್ತೀನಿ. ಅವಾಗ ಅಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಆ ಟೈಮಿಗೆ ರುಂಡ ಓಡಾಟ ಇರ್ತಿತ್ತು. ಆಗ ನಮ್ಮ ವಾಕಿಂಗ್ ಟೈಮ್. ಮಿಸ್ ಸುಪ್ರಿಯಾ ಇದ್ದಾಳೆ ನಮ್ಮ ಜೊತೆ, ಮಿಸ್ ಯುಕ್ತ, ಬೇಬಿ ಯುಕ್ತ ನೋಡಿ. ಅಲ್ಲಿ 3 ಜನ ಹೋಗಿದ್ದಾರೆ ವಾಕಿಂಗ್ಗೆ ಅಂತ. 3 ಮಂಗಗಳು, 3 monkeys. ಹೊಳೆ ಇದ್ದ ಹೊಳೆ. ಹಾಗೆ ವಾಕಿಂಗ್ ಮಾಡ್ತಾ ಮುಂದ್ಗಡೆ ಬಂದರೆ ಒಂದು ಸ್ಕೂಲ್ ಇದೆ ಹತ್ರನೇ. ಅಲ್ಲೇ ಒಂದಷ್ಟು ಹೊತ್ತು ಟೈಮ್ ಪಾಸ್ ಮಾಡಿದ್ವಿ. ಎಲ್ಲರೂ ಬಂದಿದ್ವಲ್ಲ, ಅದು ಇದು ಹರಟೆ ಹೊಡಿತಾ ವಾಕಿಂಗ್ ಮಾಡ್ತಾ ಟೈಮ್ ಪಾಸ್ ಮಾಡಿದ್ವಿ. ಹೊರಗಡೆ ಎಷ್ಟು ಜೋರಾಗಿ ಮಳೆ ಸುರಿತಾ ಇದೆ ಅಂತ ನೋಡಿದ್ದು. ಹಾಗೆ ನಂತರ ಮನೆಗೆ ಬಂದು ಊಟ ಎಲ್ಲ ಮುಗಿಸಿ ಆಮೇಲೆ ನಾವು ಕೂಡ ಹೊರಟ್ವಿ. ಇಷ್ಟೇ ಇವತ್ತಿನ ಲಾಗು. ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಪರಮಜ್ಜನ ಕಥೆಗಳು ನಿಮಗೆ ಇಂಟ್ರೆಸ್ಟ್ ಇದ್ದರೆ ಕಾಮೆಂಟ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್. ಬಸ್ಸಿಗೆ ಹೇಳು. ನಾಳೆ ಬಾರೆ ಬಲೂನು, ಪುಗ್ಗಿ ಪುಗ್ಗಿ, ಅಪ್ಪ ನೀನು ಗೊತ್ತಿರೋ ಬತ್ತಿ ಸ್ವಾಮಿ ಮನೆ ಹೋಜಾಡು. ಕೂತ್ಕೊಂಡು